ಇದೀಗ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಪರೇಡ್ ವೀಕ್ಷಣೆ. ಪರೇಡ್ ಕಮಾಂಡರ್ ಸದಾಶಿವ ವನಂಜ್ಕರ್, RPI DAR ಬಾಗಲಕೋಟೆಯವರು ಇವತ್ತಿನ ಪರೇಡ್ ಕಮಾಂಡರ್ನ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಅದನ್ನು ನಾವು ಮೆಚ್ಚಲೇಬೇಕಾಗಿರುವಂಥದ್ದು. ಎಲ್ಲ ಪ್ರತಿಭಾನ್ವಿತ SC ST ವಸತಿ ಪ್ರೌಢಶಾಲೆ ಬಾಗಲಕೋಟೆ, ತದನಂತರ ಬಾಗಲಕೋಟೆ ಶಂಕರ ಸಂಚಾರಿ ಗ್ರಾಮೀಣ ಮತ್ತು ನಗರ ಶಾಲೆ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮುಚ್ಚುಗಂಡಿ ಕಸ್ತೂರ್ಬಾ ಬಾಲಕಿಯರ ವಸತಿ ಶಿಕ್ಷಕರ ಬಾಗಲಕೋಟೆಯ ಹಿಂದುಗಡೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆ ವಿಭಾಗ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಹೊಂದಿರುತ್ತಾರೆ. ತದನಂತರ NCC ಸೀನಿಯರ್ ಡಿವಿಷನ್ ಜಯ ಕಾಲೇಜು ನಗರ ಬಾಗಲಕೋಟೆ, ಬಾಲಕಿಯರ ಧ್ವನಿಸುಳಿಯನ್ನು ದಯವಿಟ್ಟು ಸಿದ್ಧತೆಯಲ್ಲಿ ಇಟ್ಕೊಳ್ಬೇಕು. ಮೊದಲೇ ಸ್ಟಾರ್ಟ್ ಮಾಡಿ ಸರ್. ನೃತ್ಯಗಳಲ್ಲಿ ಭಾಗವಹಿಸತಕ್ಕಂಥ ಶಾಲಾ ಮುಖ್ಯಸ್ಥರು ದಯವಿಟ್ಟು ಮುಂಚಿತವಾಗಿ ವೇದಿಕೆಯಿಂದ ಬರಬೇಕು. ಮುಂದಿನ ಸಿದ್ಧತೆಯಲ್ಲಿರ್ತಕ್ಕಂಥ ಲಯನ್ಸ್ ಸ್ಕೂಲ್ ಚಾರಿತ್ರಿಕ ಹಿನ್ನೆಲೆ ಇದೆ. ಬ್ರಿಟಿಷರ ಕಪಿಮುಷ್ಟಿಯಿಂದ, ಅವರ ದರ್ಪ ದೌರ್ಜನ್ಯದಿಂದ ಭಾರತವನ್ನು ಸ್ವಾತಂತ್ರ್ಯಗೊಳಿಸಲು ಹೆಸರಿಸಲಾಗದ ಅಸಂಖ್ಯಾತ ನಮ್ಮ ಬಂಧು ಬಾಂಧವರು ಹೋರಾಡಿದ್ದಾರೆ. MG ರಾಂಡೆ, ಸುರೇಂದ್ರನಾಥ್ ಬ್ಯಾನರ್ಜಿ, ದಾದಾಬಾಯಿ ನವರೋಜಿ, ಗೋಪಾಲ್ ಕೃಷ್ಣ ಗೋಖಲೆ, ಅರವಿಂದ್ ಘೋಷ್, ಬಿಪಿನ್ ಚಂದ್ರ ಪಾಲ್, ಲಾಲಾ ಲಜಪತ್ ರಾಯ್, ಬಾಲ್ ಗಂಗಾಧರ್ ತಿಲಕ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ನೆಹರು ಅಂತಹ ಮುಂತಾದವರು ತ್ಯಾಗ ಸದಾ ಸ್ಮರಣೀಯ. ಆಯುಷ್ಯ ಎಂಬ ಅಸ್ತ್ರವನ್ನು ಬಳಸಿ
ಭಾರತವನ್ನು ಬ್ರಿಟಿಷರಿಂದ ಬಂಧ ಮುಕ್ತಗೊಳಿಸಿದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹೋರಾಟ ಇಡೀ ಜಗತ್ತಿಗೆ ಮಾದರಿ. ಇಂದಿಗೂ ಇಡೀ ಜಗತ್ತಿನ ಪ್ರೀತಿ, ಗೌರವ ಮತ್ತು ಅದರ ಅಭಿಮಾನಗಳಿಗೆ ಪಾತ್ರರಾಗುತ್ತಲೇ ಇರುವೆ. ರಾಷ್ಟ್ರಪಿತನ ನಾಡಿನಲ್ಲಿ ಜನಿಸಿರುವ ನಾವೇ ಪುಣ್ಯವಂತರು, ಭಾಗ್ಯವಂತರು. ಜಗತ್ತಿನಲ್ಲಿ ಅಹಿಂಸೆಯಿಂದ ಸ್ವಾತಂತ್ರ್ಯ ಗಳಿಸಿಕೊಂಡ ಹೆಗ್ಗಳಿಕೆ, ಅಭಿಮಾನ, ಹೆಮ್ಮೆ ನಮ್ಮದು. ಇದಕ್ಕೆಲ್ಲ ಕಾರಣರಾದಂಥ ನಮ್ಮ ಪೂರ್ವಜರನ್ನು ಗೌರವದಿಂದ ಸ್ಮರಿಸಿ ಅವರಿಗೆ ನನ್ನ ನಮನ ಸಲ್ಲಿಸೋಣ. ಭಾರತ ರಾಷ್ಟ್ರೀಯ ಐಕ್ಯತೆ ಚಿಹ್ನೆಗಳಾದಂತಹ ರಾಷ್ಟ್ರಧ್ವಜ, ರಾಷ್ಟ್ರೀಯ ಲಾಂಛನ, ರಾಷ್ಟ್ರಗೀತೆ, ರಾಷ್ಟ್ರೀಯ ಹಾಡು, ವಂದೇ ಮಾತರಂ ಇತರ ಎಲ್ಲ ರಾಷ್ಟ್ರೀಯ ಐಕ್ಯತೆ ಚಿಹ್ನೆಗಳನ್ನು ಗೌರವಿಸುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ. ಮುಂದೆಯೂ ಕೂಡ ದೇಶದ ಸಾರ್ವಭೌಮತೆಗೆ ಧಕ್ಕೆ ಆಗದಂತೆ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿ ದೇಶಕ್ಕಾಗಿ ತಾನು ಮನ ಧನವನ್ನು ಅರ್ಪಿಸಿಕೊಂಡು ಪ್ರತಿಜ್ಞೆಗೆಯೋನು. ಹಲಗಿಲಿಯ ಬೇಡರು ಬ್ರಿಟಿಷರ ವಿರುದ್ಧ ಬಂಡಾಯದ ಕಹಳೆ ಮೊಳಗಿಸಿದರು. 500 ಜನ ಬೇಡರು ಜಡಗನ್ನ ಬಾಲನ್ನ ಮುಂದಾಳತ್ವದಲ್ಲಿ ಸಂಘರ್ಷಕ್ಕೆ ಇಳಿದರು. ಬ್ರಿಟಿಷ್ ಅಧಿಕಾರಿ ಕರ್ನಲ್ ಹಲಗಲಿ ಗ್ರಾಮಕ್ಕೆ ಬೆಂಕಿ ಹಚ್ಚಿ ಸುಟ್ಟ ಹಿನ್ನೆಲೆ 100 ಜನ ಆಹುತಿಯಾದರು. ಅನೇಕರನ್ನು ಮುಧೋಳದ ಸಂತೆಯಲ್ಲಿ ಗಲ್ಲಿಗೇರಿಸಲಾಯಿತು. ಹಲಗಲಿ ಬಂಡಾಯ ಇಂದಿಗೂ ರಾಷ್ಟ್ರ, ರಾಜ್ಯ ಹಾಗೂ ಬಾಗಲಕೋಟೆ ಇತಿಹಾಸದಲ್ಲಿ ನೆನಪಿಸಿಕೊಳ್ಳುವ ಸಂಗತಿಯಾಗಿದೆ. ಅದೇ ರೀತಿ ಜಮಖಂಡಿ ಬಂಡಾಯ, ಬಾದಾಮಿ ಬಂಡಾಯ ಸಹ ಸ್ವಾತಂತ್ರ್ಯದ ಸಂಗ್ರಾಮದ ಹೋರಾಟದ ದಾಖಲೆಗಳಾಗಿದ್ದಾವೆ. ರಾಷ್ಟ್ರಾದ್ಯಂತ ಚಲನಶೀಲವಾಗಿದ್ದ ಬ್ರಿಟಿಷ್ ವಿರೋಧಿ ಅಲೆಯು ಬಾಗಲಕೋಟೆ ಜಿಲ್ಲೆಯಾದ್ಯಂತ ವ್ಯಾಪಿಸಿತು. ಭಾರತ ಸೇವಾದಳ ಹಲವಾರು ಕ್ರಾಂತಿಕಾರಿ ಪುರುಷರನ್ನು ಬೆಳೆಸಿದೆ. ಬಾಗಲಕೋಟೆ ಜಿಲ್ಲೆ ಸೀತಿಮಲೆಯಲ್ಲಿ ನಡೆದ ಸೇವಾದಳ ಕಾರ್ಯಾಗಾರದಲ್ಲಿ ರಾಜ್ಯಗುರು ಸುಖದೇವ್ ಸಹ ಭಾಗವಹಿಸಿದ್ದರು. ನೇತೃತ್ವದಲ್ಲಿ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಬಾಗಲಕೋಟೆ ಶ್ರೀ ರಾಮು ಝಂಡೆ ಇವರ ನೇತೃತ್ವದಲ್ಲಿ ಇದೀಗ ಬಾಗಲಕೋಟೆ ಶಹರ ಸಂಚಾರಿ ಗ್ರಾಮೀಣ ಮತ್ತು ನಗರ ಠಾಣೆ ಶ್ರೀಮತಿ ಸಾಬರ್ ಅವರ ನೇತೃತ್ವದಲ್ಲಿ ಅಬಕಾರಿ ಇಲಾಖೆ ಜಾರಿ ಮತ್ತು ತನಿಖೆ ಉಪವಿಭಾಗ ಬಾಗಲಕೋಟೆ ಶ್ರೀ ಮಂಜುನಾಥ್ ಮರ್ಚಪ್ನವರ್ ಸಬ್ ಇನ್ಸ್ಪೆಕ್ಟರ್ ಅಬಕಾರಿ ಇವರ ನೇತೃತ್ವದಲ್ಲಿ ಗೃಹ ರಕ್ಷಕ ದಳ ಬಾಗಲಕೋಟೆ ಶ್ರೀಯುತ ಎಂಎಚ್ ಫಾರೂಕಿ ಯೂನಿಟ್ ಆಫೀಸರ್ ಅವರ ನೇತೃತ್ವದಲ್ಲಿ ದಯವಿಟ್ಟು ಚಪ್ಪಾಳೆಯೊಂದಿಗೆ ಅಭಿನಂದಿಸುವ ಮಾತುಗಳೇ. ಇದೀಗ ಅರಣ್ಯ ಇಲಾಖೆ ಶ್ರೀ ರವಿಕುಮಾರ್ ಬಿ ಚೌಹಾಣ್ ಡೆಪ್ಯೂಟಿ ರೇಂಜ್ ಫಾರೆಸ್ಟ್ ಆಫೀಸರ್ ಇವರ ನೇತೃತ್ವದಲ್ಲಿ ಕವಾಯ್. ಇದೀಗ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಶ್ರೀಯುತ ಜಿಎ ತೇಲಿ ಅಗ್ನಿಶಾಮಕ ಠಾಣಾಧಿಕಾರಿಗಳು ಇವರ ನೇತೃತ್ವದಲ್ಲಿ ಹಾಗೇನೆ ಎನ್ಸಿಸಿ ಸೀನಿಯರ್ ಡಿವಿಷನ್ 37 ಕರ್ನಾಟಕ ಬಟಾಲಿಯನ್ ಬಾಗಲಕೋಟೆ ಶ್ರೀ ಸಂಗಮೇಶ್ ಇವರ ನೇತೃತ್ವದಲ್ಲಿ ಇದೀಗ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪ್ರೌಢ ವಿಭಾಗ ಸ್ಟೂಡೆಂಟ್ ಪೊಲೀಸ್ ಕೆಡೆಟ್ಸ್ ಕುಮಾರಿ ಅಮೃತ ಚೌಹಾಣ್ ಇವರ ನೇತೃತ್ವದಲ್ಲಿ ಪ್ರತಿಭಾನ್ವಿತ SC/ST ಬಾಲಕಿಯರ ವಸತಿ ಪ್ರೌಢಶಾಲೆ ಬಾಗಲಕೋಟೆ ಕುಮಾರಿ ಸುಷ್ಮಿತಾ ಆಕಳವಾಡಿ ಇವರ ನೇತೃತ್ವದಲ್ಲಿ